ದರ್ಶನ್ ಜೈಲು ಸೇರಿದ್ರು ಕೂಡ ಕಮ್ಮಿ ಆಗಿಲ್ಲ ಕುಟುಂಬಸ್ಥರ ದರ್ಪ. ದರ್ಶನ್ಗೆ ಸೇರಿದಂತಹ ಮಿನಿ ಕೂಪರ್ ಕಾರ್ ಹಿಟ್ ಅಂಡ್ ರನ್. ಬೆಂಗಳೂರಿನ ಕತ್ರಿಗುಪ್ಪೆ ಜಂಕ್ಷನ್ ಬಳಿಯಲ್ಲಿ ತಡರಾತ್ರಿ ಅಪಘಾತ ಆಗಿದೆ. ದರ್ಶನ್ ಜೈಲ್ಗೆ ಹೋಗಿದ್ದಾರೆ, ಆದ್ರೂ ಕೂಡ ಅವರ ಕುಟುಂಬಸ್ಥರ ದರ್ಪ ಇದೆಯಲ್ಲ ಅಬ್ಬಬ್ಬ, ಅದು ನೋಡಾದ್ರೆ ಕಲ್ತ್ಕೋಬೇಕಲ್ವಾ. ಕಮ್ಮಿನೇ ಆಗಿಲ್ಲ. ತಪ್ಪು ಮಾಡಿದವರೆಲ್ಲ ಒಳಗೆ ಹೋಗ್ತಾರೆ ಅನ್ನೋದನ್ನ ಕಲ್ತ್ಕೊಳ್ಬೇಕು. ದರ್ಪ, ಅಹಂಕಾರ, ದುರಹಂಕಾರ ಇವೆಲ್ಲ ಇರಬಾರ್ದು. ಒಂದಲ್ಲ ಒಂದಿನ ದೇವರು ಇಡ್ತಾನೆ ಅಥವಾ ಕಾನೂನು ಶಿಕ್ಷೆಯನ್ನ ನೀಡುತ್ತೆ. ಅದಕ್ಕೆ ದರ್ಶನ್ಗೆ ಸೇರಿದಂತಹ ಮಿನಿ ಕೂಪರ್ ಕಾರ್ ಹಿಟ್ ಅಂಡ್ ರನ್ ಮಾಡಿದೆ. ಬೆಂಗಳೂರಿನ ಕತ್ರಿಗುಪ್ಪೆ ಜಂಕ್ಷನ್ ಬಳಿಯಲ್ಲಿ ತಡರಾತ್ರಿ ಆಗಿರುವಂತಹ ಅಪಘಾತ ಇದು. ನಿಂತಿದ್ದಂತಹ ವೈಟ್ ಕಲರ್ ವೆರ್ನಾ ಕಾರ್ಗೆ ಡಿಕ್ಕಿಯನ್ನ ಹೊಡೆದು ಎಸ್ಕೇಪ್ ಆಗಿರ್ತಾರೆ ನೋಡಿ. ಮಿನಿ ಕೂಪರ್ ಅನ್ನ ನಿಲ್ಲಿಸದೆ ರ್ಯಾಶ್ ಡ್ರೈವಿಂಗ್ ಅನ್ನ ಮಾಡಿ ಪರಾರಿ ಆಗಿರ್ತಾರೆ. ಗುದ್ಸ್ಬಿಟ್ಟು ಹಂಗೆ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿರ್ತಾರೆ ಇವರು. ಡಿಕ್ಕಿ ಹೊಡೆದವರನ್ನ ಫಾಲೋ ಮಾಡಿರ್ತಾರೆ. ಕಾರ್ನ ಮಾಲೀಕರು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿರುತ್ತೆ ಮಿನಿ ಕೂಪರ್ ಕಾರು ಓಡಿಸಿದ್ದು ನಾನೇ, ಟಚ್ ಮಾಡಿದ್ದು ನಾನೇ, ಏನಿವಾಗ? ವೆರ್ನಾ ಕಾರ್ ಮಾಲೀಕನಿಗೆ ದರ್ಶನ್ ಕಡೆಯವರ ಧಮಕಿ ಇದು. ಅಟ್ಯಾಕ್ ಮಾಡಲು ಬಂದಿದ್ದೀರಾ ಅಂತ ಹೇಳಿ ದರ್ಪ ದೌಲತ್ತನ್ನ ತೋರಿದ್ದಾರೆ. ಆವಾಜ್ ಹಾಕಿದ್ದಾರೆ ನೋಡಿ. ವಿಜಯಲಕ್ಷ್ಮಿ ಹೆಸರಿನಲ್ಲಿ ಇರುವಂತಹ ಬ್ಲೂ ಕಲರ್ ಮಿನಿ ಕೂಪರ್ ಇದು. ಬ್ಲೂ ಕಲರ್ ಮಿನಿ ಕೂಪರ್ ಕಾರ್ಗೆ ದರ್ಶನ್ ಫಸ್ಟ್ ಓನರ್ ಆಗಿರ್ತಾರೆ. ಬೆಂಗಳೂರು ಸೌತ್ ಆರ್ಟಿಒದಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಾರ್ ಇದು. ಮಿನಿ ಕೂಪರ್ ಕಾರಿನ ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಕಾರಿಗೆ ಆಗಿರುವಂತಹ ಡ್ಯಾಮೇಜ್ ಅನ್ನ ಭರಿಸುವಂತೆ ಮಾಲೀಕ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ದರ್ಶನ್ ಅವರ ಕಾರು ಇದು. ಫಸ್ಟ್ ಮಾಲೀಕ ಯಾರು? ದರ್ಶನ್ ಅವರು. ಸೊ ಆ ಕಡೆ ಹುಡುಗ ಯಾರೋ, ಈಗ ಒಳಗಡೆ ಯಾರಿದ್ರು, ಯಾವುದೋ ಹುಡುಗ ಇದ್ದ ಆ ಒಂದು ಕಾರಿನ ಒಳಗಡೆ. ಜೊತೆಗೆ ವಿಜಯಲಕ್ಷ್ಮಿ ಅವರು ಕೂಡ ಇದ್ರ ಅನ್ನುವಂತಹ ವಿಚಾರ ಸಂಬಂಧವಾಗಿ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ಯಾರೆಲ್ಲ ಇದ್ರು ಕಾರ್ನಲ್ಲಿ ಅಂತೇಳಿ. ಗುದ್ಸ್ಬಿಟ್ಟು ನಿಂತಿರೋ ಕಾರ್, ಅದು ಹೋಗ್ತಾನೂ ಇಲ್ಲ ಅಥವಾ ಇನ್ನೇನೂ ಆಗಿಲ್ಲ, ನಿಲ್ಸಿರೋ ಕಾರಿಗೆ ಗುದ್ದುಬಿಟ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅದನ್ನ ಹುಡ್ಕೊಂಡು ಚೇಸ್ ಮಾಡ್ಕೊಂಡು ಬರ್ತಾರೆ ಕಾರ್ ಮಾಲೀಕ. ನೋಡಿದ್ರೆ ಅದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಒಳಗಡೆ ಹೋಗುತ್ತೆ. ಗೊತ್ತಾದ್ರೆ ಅದು ವಿಜಯಲಕ್ಷ್ಮಿ ಅವರ ಕಾರು ಅಂತ ಹೇಳಿ ಗೊತ್ತಾಗುತ್ತೆ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನಗರ ಜೈಲಿನಲ್ಲಿದ್ದಾರೆ. ಮತ್ತೊಂದು ಕಡೆ ಅವರ ಪತ್ನಿಗೆ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಸೈಬರ್ ಕ್ರೈಮ್ ಪೊಲೀಸರ ಮೊರೆ ಹೋಗಿದ್ದಾರೆ. ಈಗ ಮತ್ತೊಂದು ಇನ್ಸಿಡೆಂಟ್ ಆಗಿರುವಂತದ್ದು ಅವರ ಕುಟುಂಬದಲ್ಲಿ. ಅವರ ಕುಟುಂಬಕ್ಕೆ ಸೇರಿದ ಕಾರೊಂದು ರಾತ್ರಿ ಅಪಘಾತವೆಸಗಿ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದೆ. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಒಂದು ಕತ್ರಗುಪ್ಪೆ ಜಂಕ್ಷನ್ ನಲ್ಲಿ ಮಿನಿ ಕೂಪರ್ ಕಾರ್ ಏನಿದೆ, ಆ ಒಂದು ಕಾರ್ ಹಿಂಬದಿಯಿಂದ ವೆರ್ನಾ ಕಾರ್ಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿರುವಂತಹದ್ದು. ವೆರ್ನಾ ಕಾರ್ ಇದೇ ಒಂದು ಸಿಗ್ನಲ್ ನಲ್ಲಿ ಈ ಒಂದು ಜಾಗದಲ್ಲಿ ನಿಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಮಿನಿ ಕೂಪರ್ ಕಾರ್ ವೇಗವಾಗಿ ಡಿಕ್ಕಿಯನ್ನು ಹೊಡೆಯುತ್ತೆ. ಡಿಕ್ಕಿಯ ಪರಿಣಾಮವಾಗಿ ಕಾರ್ನ ಹಿಂಬದಿ ಕೂಡ ಏನು ಜಖಂ ಆಗುತ್ತೆ. ಆಗ ತಕ್ಷಣ ಕಾರ್ನ ಅಲ್ಲಿದ್ದಂತಹ ಯುವಕರು ಇಳಿದು ನೋಡುವಂತಹ ವೇಳೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಅಷ್ಟೊತ್ತಿಗಾಗಲೇ ಈ ಮಿನಿ ಕೂಪರ್ ಕಾರ್ನಲ್ಲಿದ್ದಂಥವರು ವೇಗವಾಗಿ ಕಾರನ್ನ ಚಲಾಯಿಸಿಕೊಂಡು ಮೈಸೂರು ರಸ್ತೆ ಕಡೆ ಹೋಗ್ತಾರೆ. ಹೋದಂತವ್ರನ್ನ ಹಿಂಬಾಲಿಸಿಕೊಂಡು ಹೋಗ್ತಾರೆ. ಆ ಒಂದು ಮಿನಿ ಕೂಪರ್ ಕಾರು ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರು ವಾಸವಾಗಿರುವ ಅಪಾರ್ಟ್ಮೆಂಟ್ ನ ಒಳಗಡೆ ಹೋಗುತ್ತೆ. ಅವರು ಹಿಂಬಾಲಿಸಿಕೊಂಡು ಒಳಗಡೆ ಹೋಗ್ತಾರೆ. ಆದ್ರೂ ಎಷ್ಟೊತ್ತಾದ್ರೂ ಕಾರ್ನ ವಾಪಸ್ ಬರಲ್ಲ. ಅದಾದ ಬಳಿಕ ಒಂದಿಬ್ರು ಯುವಕರು ವಾಪಸ್ ಬರ್ತಾರೆ. ಬಂದಂತವರೇ ಕೂಡ ಅವರನ್ನ ಪ್ರಶ್ನೆ ಮಾಡ್ತಾರೆ. ಈ ಕಾರನ್ನ ಟಚ್ ಮಾಡಿ ಬಂದಿದ್ದಾರೆ ಈ ರೀತಿ ಅಂತ ಹೇಳಿದಾಗ, ನೀವೇ ಒಂದು ರೀತಿಯಾಗಿ ಟಚ್ ಮಾಡಿದ್ದು ಅಂತ ಹೇಳಿ ಆವಾಜನ್ನ ಹಾಕ್ತಾರೆ. ಅದಾದ ಬಳಿಕ ಅವರಿಗೆ ಧಮಕಿಯನ್ನ ಹಾಕ್ತಾರೆ. ನಂತರ ಹೌದು, ನಾನೇ ಕಾರನ್ನ ಓಡಿಸಿದ್ದು, ನಾನೇ ಟಚ್ ಮಾಡಿದ್ದು, ಏನೀಗ ಅಂತ ಹೇಳ್ತಾರೆ. ತಮಗೆ ಆ ಕಾರ್ಗೆ ಆಗಿರುವಂತಹ ಡ್ಯಾಮೇಜ್ ಅನ್ನ ಭರಿಸ್ಕೊಡಿ ಅಂತ ಹೇಳಿದ್ರೆ ಅವರಿಂದ ಯಾವುದೇ ರೀತಿಯಾದಂತಹ ಉತ್ತರ ಬರಲ್ಲ. ಸೊ ಅದಾದ ಬಳಿಕ ಈ ಒಂದು ಕಾರು ಯಾರ್ದು ಏನು ಅಂತ ಹೇಳಿ ಒಂದು ಫೋಟೋವನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಆ ಒಂದು ಕಾರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಆ ಒಂದು ಕಾರ್ನ ನಂಬರ್ ಕೂಡ KA05NA6633. ಈ ಕಾರ್ನ ಒಂದು ಇನ್ಶೂರೆನ್ಸ್ ಏನಿದೆ ಅದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಲ್ಯಾಪ್ಸ್ ಆಗಿರುವಂತಹದ್ದು. ಯಾವುದೇ ರೀತಿಯಾದಂತಹ ಇನ್ಶೂರೆನ್ಸ್ ಕೂಡ ಇಲ್ಲ. ಸದ್ಯ ಈ ಕಾರ್ನ ಡ್ಯಾಮೇಜ್ ಆಗಿರುವಂತಹ ಹುಡುಗರೇನಿದ್ದಾರೆ ಅವರು ತಮಗೆ ಈ ಒಂದು ವೆಚ್ಚವನ್ನು ಭರಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಉತ್ತರ ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಸದ್ಯ ಈಗ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಒಂದ್ ವೇಳೆ ಏನಾದ್ರೂ ಕಾರನ್ನ ರೆಡಿ ಮಾಡಿಸ್ಕೊಟ್ರೆ ನಾವು ಕಂಪ್ಲೇಂಟ್ ಅನ್ನ ಕೊಡೋದಿಲ್ಲ ಅಂತ ಕೂಡ ಹೇಳ್ತಿದ್ರೆ. ಆದ್ರೆ ಈಗ ಅವರು ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಮಾಡಿಲ್ಲ. ಹಾಗಾಗಿ ಅವರಿಗೆ ಬೇರೆ ದಾರಿ ಇಲ್ಲದೆ ಈಗ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಒಂದ್ ಕಡೆ ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿದ್ರೆ, ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಮೆಸೇಜ್ಗಳಿಂದಾಗಿ ಕೋರ್ಟ್ಗೆ ತೆರಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡಬೇಕಾಗ್ತಾ ಇದೆ. ಆದ್ರೆ ಮಧ್ಯದಲ್ಲಿ ಈಗ ಇದೊಂದು ಅಪಘಾತ ಎಸಗಿರುವಂತದ್ದು ಎಲ್ಲೋ ಒಂದು ಕಡೆ ಅವರ ಕುಟುಂಬದ ಸಮಯ ಸರಿ ಇಲ್ವೇನೋ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.